ಕರ್ನಾಟಕದ ಯಾವೆಲ್ಲ ಸ್ಟ್ಯಾಂಪ್ಸ್ಗಳಿದೆ ಸುಮ್ಮನೆ ಅಂದಾಜಲ್ಲಿ? ಕರ್ನಾಟಕದ್ದು ಬಹುತೇಕ ಈಗ ವಿಜಾಪುರ ಇದೆ, ಹಂಪಿ ಇದೆ, ಬೇಲೂರು ಹಳೆಬೀಡು, ಅದು ಬೇಲೂರು ಹಳೆಬೀಡು ಇದೆ, ಆಮೇಲೆ ಜಿಪಿಒ ಇದೆ, ಆಮೇಲೆ ಮಾರ್ತಾಸ್ ಆಸ್ಪತ್ರೆ ಇದೆ, ನಿಮ್ಹಾನ್ಸ್ ರಿಲೀಸ್ ಮಾಡಿದ್ದಾರೆ. ಆಮೇಲೆ ಮಂಗಳೂರು ಚರ್ಚ್ ಅದು ರಿಲೀಸ್ ಇದೆ. ಮಂಗಳೂರು ಈಗ ಪೋರ್ಟ್ ಈಗ ಇತ್ತೀಚೆಗೆ ಬಿಡುಗಡೆ. ಮೈಸೂರು ಪ್ಯಾಲೇಸ್ ಇದೆ, ಅದು ಒಂದು 2 ಸ್ಟ್ಯಾಂಪ್ ರಿಲೀಸ್ ಮಾಡಿದ್ದಾರೆ. ಒಂದು ಮೈಸೂರು ಪ್ಯಾಲೇಸ್ ದಸರಾ, ಅದು 3 ಸ್ಟ್ಯಾಂಪು ರಿಲೀಸ್ ಇದೆ. ಆಮೇಲೆ ಮೈಸೂರು ದಸರಾ, ಮೈಸೂರು ಮೆಡಿಕಲ್ ಕಾಲೇಜ್ ಇದೆ, ಗಂಧ ಶ್ರೀಗಂಧದ ಇದೆ, ಕೃಷ್ಣದೇವರಾಯಂದು ಇದೆ, ಪರ್ಸನಾಲಿಟೀಸ್ ತುಂಬಾ ಇದೆ, ಕಿತ್ತೂರು ಚೆನ್ನಮ್ಮ ಇದೆ, ಕುವೆಂಪು ಇದೆ, ನಿಜಲಿಂಗಪ್ಪ ಇದೆ, ಕುವೆಂಪು ಇದೆ, ನಿಜಲಿಂಗಪ್ಪ, ಆಮೇಲೆ ಜ್ಞಾನಪೀಠ ಅವಾರ್ಡ್ ವಿನ್ನರ್ಸ್ ಕರ್ನಾಟಕದ ಇದೆ, ಎಲ್ಲರದು 4 ಜನರದ್ದು ಇದೆ ಅಷ್ಟೇ. ಕುವೆಂಪು ಅವರು ಸಪರೇಟ್ ಬಿಡುಗಡೆ ಮಾಡಿದ್ರು. ಶಿವರಾಮ್ ಕಾರಂತ್ ಅವ್ರದ್ದು, ಡಿ ವಿ ಗುಂಡಪ್ಪ ಅವ್ರದ್ದು ಇದೆ. ಪರ್ಸನಾಲಿಟಿ ತುಂಬಾ ಇದೆ. ರಾಣಿ ಚೆನ್ನಮ್ಮ ಅವ್ರದ್ದು 2 ಸ್ಟ್ಯಾಂಪ್ ಇದೆ. ಆಮೇಲೆ ಇದು ಬಸವೇಶ್ವರಯ್ಯ ಅವ್ರದ್ದು ಇದೆ, 2 ಸ್ಟ್ಯಾಂಪ್ ಇದೆ. ಬಸವೇಶ್ವರ ಕನಕದಾಸ್ ಅವ್ರದ್ದು ಇದೆ. ಕನಕದಾಸ್ ಆ ಸ್ಟ್ಯಾಂಪ್ ಅಲ್ಲಿ ಇರುತ್ತೆ, ಹೆಸರು ಇರುತ್ತೆ, ಅವ್ರು ಯಾರು ಅಂತಕ್ಕಂಥ. ಇತ್ತೀಚೆಗೆ ಕರ್ನಾಟಕದ ಬಗ್ಗೆ ತುಂಬಾ ಅಂಚೆಚೀಟಿಗಳು ಬಂದಿದೆ. ಮೊದಲು ಸ್ವಲ್ಪ ಕಡಿಮೆ ಇತ್ತು. ಯಾವ ರಾಜ್ಯದ ಹೆಚ್ಚು ಅಂಚೆಚೀಟಿಗಳು ಬಂದಿರಬಹುದು ನಿಮ್ ಪ್ರಕಾರ? ಮಹಾರಾಷ್ಟ್ರ ಅನ್ಕೊಂಡಿದ್ದೀನಿ. ಮಹಾರಾಷ್ಟ್ರ, ತಮಿಳುನಾಡು ಸ್ವಲ್ಪ ಜಾಸ್ತಿ. ಅದು ಏನಾಯ್ತಂದ್ರೆ ಈಗ ನಮ್ಮಲ್ಲಿ 2 ತರ ಇದೆ. ಒಂದೇನು ಅಂದ್ರೆ ಯಾರು ಸಚಿವರಾಗಿರ್ತಾರೆ ಅವರ ಆಸಕ್ತಿ ಮೇಲೆ ಅದು ಹೋಗುತ್ತೆ. ಈ ಹಿಂದೆ ದಯಾನಿಧಿ ಮಾರನ್ ಅವರು ಸಂಪರ್ಕ ಸಚಿವರಾಗಿದ್ದಾಗ ತಮಿಳುನಾಡು ಸಂಬಂಧಪಟ್ಟಂಗೆ ವ್ಯಾಪಕವಾಗಿ ಬಿಡುಗಡೆ ಆಯ್ತು. ಅದೇ ಒಳ್ಳೆ ಬಿಡುಗಡೆ ಮಾಡಿದ್ರೆಲ್ಲ ಒಳ್ಳೊಳ್ಳೆ ಇವರೇ ಸ್ಟಾಲ್ ವಾರ್ಡ್ಸ್. ಆತರ ಅವರು ಆಸಕ್ತಿ ತೋರಿಸಿ ಅವ್ರು ಬಿಡುಗಡೆ ಮಾಡಿಸಿದ್ರು. ವರ್ಷಕ್ಕೆ ಎಷ್ಟು ಬಿಡುಗಡೆ ಆಗ್ಬೋದು ವರ್ಷದಲ್ಲಿ? ಏನಿಲ್ಲ, ಏನು ಆಯಾ ಸಂದರ್ಭಗಳು ಎಷ್ಟು ಬೇಕಾದ್ರೆ ರಿಲೀಸ್ ಮಾಡ್ಬೋದು. ಆದ್ರೆ ಆಯಾ ಅವರು ರಿಲೀಸ್ ಮಾಡ್ತಾರ ಡಿಪಾರ್ಟ್ಮೆಂಟ್, ಏನು ಅಂಚೆ ಇಲಾಖೆ ಮತ್ತು ಸಂಪರ್ಕ ಕಮ್ಯುನಿಕೇಶನ್ ಕೇಂದ್ರ ಸರ್ಕಾರ ಯಾವ ರೀತಿ ಆಸಕ್ತಿ ತೋರುತ್ತೆ ಇರೊಳಗೆ ತಮಿಳುನಾಡು, ನಂತರ ಮಹಾರಾಷ್ಟ್ರ. ಇನ್ನು ಕೆಲವು ಸೌತ್ ಈಸ್ಟ್, ನಾರ್ತ್ ಈಸ್ಟ್ ಎಲ್ಲ ಇನ್ನು ಕಡಿಮೆ, ಅದು ಆಯಾ ಸಂದರ್ಭಕ್ಕೆ. ಕರ್ನಾಟಕದ್ದು ಕೂಡ ಕಡಿಮೆ ಆಗಿತ್ತು. ಆಮೇಲೆ ಇತ್ತೀಚೆಗೆ ಡಿಮ್ಯಾಂಡ್ ನಮ್ಮ ರಾಜ್ಯದಿಂದ ಅದಕ್ಕೊಂದು ರೆಕಮೆಂಡೇಶನ್ಸ್ ಬೇಕು. ಆಮೇಲೆ ಇವರೇ ಇದು ಏನು ರೆಕಮೆಂಡ್ ಮಾಡಬೇಕು. ಆಮೇಲೆ ಇದು ವಿಶೇಷ ಕಳಿಸ್ಕೊಟ್ಟು ಇವರು ಇಲ್ಲಿಂದ ನಮ್ಮವರು ಅದನ್ನ ಒತ್ತಡ ಹಾಕ್ಬೇಕು ಕೆಲವು ಸಾರಿ. ಆದ್ರೆ ಇನ್ನೊಂದಂದ್ರೆ ಇನ್ನೂ ಕೆಲವು ಸ್ಟ್ಯಾಂಪ್ಸ್ ರಿಲೀಸ್ ಆಗ್ಬೇಕು. ಈಗ ಏನು ಸರ್ವಜ್ಞ ಇರ್ಬೋದು, ಇನ್ನೂ ಇಲ್ಲ. ಮುದ್ದಣ್ಣ ಮನೋರಮೆ ಅದಾಗಿದೆ, ಸರ್ವಜ್ಞರ್ ಆಗ್ಬೇಕು, ಆಮೇಲೆ ಶಿಶುನಾಳ್ ಶರೀಫರ್ ಆಗ್ಬೇಕು, ಇನ್ನೂ ಸ್ಟ್ಯಾಂಪ್ಸ್ ರಿಲೀಸ್ ಆಗ್ಬೇಕಾಗಿದೆ. ತುಂಬಾ ಸ್ವಲ್ಪ ಇದು ಅನ್ಯಾಯ ಆಗಿದೆ ಈ ವಿಷಯದಲ್ಲಿ, ಸ್ವಲ್ಪ ಆಗಿದೆ. ಅದನ್ನ ನಾವು ಅದನ್ನ ಏನು ಯಾರು ಸಂಸದರು ಯಾರು ಇರ್ತೀವಿ, ಕನಕದಾಸರದಿದೆ. ಇವನ್ನೆಲ್ಲ ನೋಡ್ಬೇಕು, ಎಲ್ಲಿರುತ್ತೆ ಈಗ ಇವನ್ನೆಲ್ಲ? ಇಡೀ ಕರ್ನಾಟಕದ ಒಟ್ಟು ಸ್ಟಾಂಪ್ಗಳು ನೋಡ್ಬೋದು. ಎಲ್ಲಿ? ಸಂದೇಶ್ ಮ್ಯೂಸಿಯಂ ಅಂತ ಆಗಿದೆ, ಮ್ಯೂಸಿಯಂ ರೋಡ್ ಅಲ್ಲಿ CPMG ಆಫೀಸ್ ಇದೆ. ಅಲ್ಲಿ ಎಲ್ಲಾ ಅಂಚೆ ಅದೇ ಭಾರತದಲ್ಲಿ ಇಲ್ಲಿವರೆಗೆ ಬಿಡುಗಡೆ ಆದ ಎಲ್ಲಾ ಅಂಚೆ ಚೀಟಿಗಳನ್ನು ಜೋಡಿಸಿದ್ದಾರೆ. ಎಲ್ಲಿದು? ಮ್ಯೂಸಿಯಂ ರೋಡ್, CPMG ಆಫೀಸ್, MG ರೋಡ್ ಇದೆಯಲ್ಲ, ಸೆಂಟ್ ಮಾರ್ಕ್ಸ್ ರೋಡ್ ಇದೆಯಲ್ಲ, ಅಂಚೆ ಚೀಟಿಗಳಿದೆ. ಇಲ್ಲಿವರೆಗೆ 47ರಿಂದ ಇಲ್ಲಿವರೆಗೆ ಎಷ್ಟು ಅಂಚೆ ಚೀಟಿ ಬಿಡುಗಡೆ ಆಗಿದೆ ಎಲ್ಲಾನು ಜೋಡಿಸಿದ್ದಾರೆ. ಮೊದ್ಲು ಇಲ್ಲೇ GPO ನಲ್ಲಿ ಇತ್ತದು ವಿಧಾನಸೌಧ ಹತ್ರ, ಈಗ ಅದನ್ನ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ಈಗ ಸ್ಟಾಂಪ್ ಅಂದ್ರೆ ಮುಖ್ಯವಾಗಿ ನೋಡ್ಬೇಕಲ್ಲ, ಯಂಗ್ಸ್ಟರ್ಸ್ ನೋಡಿ ಇವೆಲ್ಲ ವಿಚಾರಗಳು ಗೊತ್ತಿಲ್ಲ. ಬೆಂಗಳೂರಲ್ಲಿ ನಮ್ಗೆ ಅವೆಲ್ಲ ನೋಡಕ್ ಸಾಧ್ಯ ಇಲ್ಲ. ಸ್ಟಾಂಪ್ ಅಂದ್ರೆ ಹಾಗೆ ಅಂಟಿಸಿ ಪ್ರದರ್ಶನ ಮಾಡೋಂಗಿಲ್ಲ. ಅದಕ್ಕೊಂದು ಶೀಟ್ ಇರುತ್ತೆ. ಶೀಟ್ನ ಅದನ್ನ ಸುರಕ್ಷಿತವಾಗಿ ಸ್ಟಾಂಪ್ ಹಾಳಾಗದಿರಂಗೆ ಇಟ್ಟು ಒಂದೊಂದು ಶೀಟಲ್ಲಿ ಅದ್ರ ಮಹತ್ವ ಬರೋದು. ಒಂದೊಂದು ಶೀಟ್ಸ್ ಅಂತ ಇರುತ್ತೆ. ಒಂದು ಫ್ರೇಮ್ ಅಂತಿದ್ರೆ ಒಂದು 16 ಶೀಟ್ಸ್ ಇರುತ್ತೆ. ಆತರ ಒಂದೊಂದು ಬೇರೆ ಬೇರೆ ಫ್ರೇಮ್ಗಳು ಅಂತ ಬರ್ತಾರೆ. ಇಡೀ ನಮ್ಮ ಕಥೆಯನ್ನು ಹೇಳುತ್ತಲ್ವಾ, ಭಾರತದ ಕಥೆಯನ್ನು. ಇಟ್ ಇಸ್ ನಾಟ್ ಎ ಪೀಸ್ ಆಫ್ ಎ ಪೇಪರ್, ಇಟ್ಸ್ ಹ್ಯಾವಿಂಗ್ ಲಾಟ್ ಆಫ್ ಇನ್ಫಾರ್ಮೇಶನ್. ಆಮೇಲೆ ನಮ್ಮಲ್ಲಿ ಒಬ್ರು ಇದಾರೆ, ಏನಂದ್ರೆ ಸಿನಿಮಾ ಕ್ಷೇತ್ರ ಭಾರತ ಸೇರಿ ವರ್ಲ್ಡ್ ವೈಡ್ ಸಿನಿಮಾ ಕಲಾವಿದರದ್ದು ಆ ಸಿನಿಮಾಗೆ ಸಂಬಂಧಪಟ್ಟಂಗೆ ಒಂದು ಸ್ಟ್ಯಾಂಪ್ಸ್ ಅವರು ಕಲೆಕ್ಟ್ ಮಾಡ್ತಾರೆ. ಸಿನಿಮಾದೇ ಸಪರೇಟ್. ಆಮೇಲೆ ಇನ್ನೊಬ್ರು ಗಣೇಶನ್ ಸ್ಟ್ಯಾಂಪು,
ಈ ಗಣೇಶಂದು ನಮ್ಮ ಹಿಂದೂ ದೇವತೆಗಳದ್ದು ಬೇರೆ ಬೇರೆ ಕಡೆ ಸ್ಟಾಂಪ್ ರಿಲೀಸ್ ಆಗಿದೆ. ನೇಪಾಳ ಇರ್ಬೋದು, ಶ್ರೀಲಂಕಾ ಇರ್ಬೋದು, ವಿಯೆಟ್ನಾಮು ಅಥವಾ ಕಾಂಬೋಡಿಯಾ ಇಂಥ ಕಡೆ ಇವನ್ ನಮ್ಮ ಭಾರತದ ಹಿಂದೂ ದೇವತೆಗಳನ್ನ ಜಾಸ್ತಿ ತುಂಬಾ ಬಿಡುಗಡೆ ಮಾಡಿದ್ದಾರೆ. ತುಂಬಾ ಬಿಡುಗಡೆ. ಗಾಂಧೀಜಿಯವ್ರದ್ದು ವರ್ಲ್ಡ್ ಅಲ್ಲೇ ಹೈಯೆಸ್ಟ್ ಪರ್ಸನಾಲಿಟಿ ಸ್ಟಾಂಪ್ ಇನ್ ದ ವರ್ಲ್ಡ್. ಫ್ರಮ್ ಎಲ್ಲಾ ಕಂಟ್ರಿಯವರು ಮಾಡಿದ್ದಾರೆ. ಎಲ್ಲ ಕಂಟ್ರಿ ಸುಮಾರು 125-130 ಕಂಟ್ರಿಗಳು ಅಂಚೆ ಚೀಟಿ ಅದು ನೋಡಕ್ ಸಿಗತ್ತಾ? ಸಿಗುತ್ತೆ. ಯಾರು ಹೇಳ್ಬೋದು ಅದು? ಕೆಲವು ಗಾಂಧಿ ಕಲೆಕ್ಟರ್ಸ್ ಅಂತಾನೆ ಇದೆ. ಅದ್ರಲ್ಲಿ ನಮ್ಮಲ್ಲಿ ಒಬ್ರು ಇದಾರೆ. ಈಗ ಅವರು ನಮ್ಮ ಅಂಚೆ ಚೀಟಿ ಸಂಗ್ರಾಹಕ ಸಂಘದ ಅಧ್ಯಕ್ಷರು ಆದ್ರು. ನಿನ್ನೆ ಬೆಂಗಳೂರಲ್ಲಿದ್ದಾರೆ. ಅವ್ರ ಹತ್ರ ಗಾಂಧಿ ಸ್ಟಾಂಪ್ಸ್, ಗಾಂಧಿ ಏನ್ ಬಳಸ್ತಿದ್ರು ಅವ್ರಿಗೆ ಬಂದಿದ್ ಪತ್ರ, ಅವನ್ ಪತ್ರ ಸಣ್ಣ ಪುಟ್ಟದಾಗಲ್ಲ, 5 ಲಕ್ಷ 10 ಲಕ್ಷ ಬೆಲೆ ಆಗ್ಬೋದು, ಸಿಗಲ್ಲ. ಆ ತರದೆಲ್ಲ ಕಲೆಕ್ಟ್ ಮಾಡಿದಾರೆ ಸ್ಟಾಂಪು ಸೇರಿ. ಆಮೇಲೆ ಗಾಂಧೀಜಿ ಜೊತೆಗೆ ಚಾರ್ಲಿ ಚಾಪ್ಲಿನ್ ಇಡೀ ವಿಶ್ವದಲ್ಲೇ ಇವರಿಬ್ಬರೇ ಅತಿ ಹೆಚ್ಚು ಸ್ಟಾಂಪ್ಸ್ ನ ಪಡ್ಕೊಂಡು ಎಲ್ಲಾ ದೇಶಗಳು ಮಾಡಿದ್ದಾರೆ. ಭಾರತದವರು ಮಾಡಿದ್ದಾರೆ. ಆಮೇಲೆ ಭಾರತದವರು ವಿಶೇಷವಾಗಿ ಏನು ಅಂತಂದ್ರೆ ಚಾರ್ಲಿ ಚಾಪ್ಲಿನ್ ಗಾಂಧೀಜಿ ತುಂಬಾ ಆತ್ಮೀಯರಾಗಿದ್ರು. ಅವರಿಬ್ರು ಇರೋದು ಒಂದು ಫಸ್ಟ್ ಟೇಕ್ ಅವರು ಇದೆ. ಅದು ಇದೆ, ಅದು ಬೇರೆ ಇದೆ. ಹೌದೌದು. ಚಾಪ್ಲಿನ್ ಗಾಂಧೀಜಿ ಅವರು ಜೊತೆಯಲ್ಲಿ ಇರೋದು ಫಸ್ಟ್ ಟೇಕ್ ಕವರ್ ಇದೆ. ನಮ್ದು ಅಷ್ಟೇ, ಮೈಸೂರು ದಸರಾ ಇದೆ ನೋಡಿ, ಆ ದಸರಾದು ಸೀಲ್ ಕೂಡ ಇದೆ ನಮ್ಮಲ್ಲಿ. ಹಿಂದೆ ದಸರಾ ಕರಗದ ಸೀಲು ಇದೆ. ಕರಗದ ಸ್ಟಾಂಪ್ ಒಂದು ರಿಲೀಸ್ ಆಗಿಲ್ಲ. ಅದು ನಾವು ಕೆಲವನ್ನ ಸೀಲ್ ಇದೆ 70-20-40 ಅಂತ ಇದೆ. ಎಲ್ಲಿರ್ತದು? ಪೋಸ್ಟ್ ಆಫೀಸ್ ಅದು ಹಿಂದೆ ಇತ್ತು. ಈಗ ಅದು ಆಯಾ ಸಂದರ್ಭದಲ್ಲಿ ಬಳಸಿರ್ತಾರೆ, ತೆಗೆದ್ಬಿಟ್ಟಿರ್ತಾರೆ. ನಾವು ಕಲೆಕ್ಟರ್ಸ್ ಹತ್ರ ನಮ್ಮ ಹತ್ರ ಇದೆ. ಅದು ಕರಗದ್ದೇ, ಅದೇನು 30-40 ವರ್ಷದಿಂದ ಮಾಡಿರ್ತಾರೆ. ಅದೇನಂದ್ರೆ ಫಸ್ಟ್ ಡೇ ಕವರು ಕೆಲವರು ಆಸಕ್ತಿ ಇರುತ್ತೆ, ಕೆಲವರು ಬಿಟ್ಬಿಟ್ಟಿರ್ತಾರೆ. ಅದಾನಂತರ ಈಗ ಕೆಲವ್ರ ಹತ್ರ ಇರುತ್ತೆ, ಅದು ಮಾರಾಟಕ್ಕೆ ಬರ್ತಾ ಇರುತ್ತೆ. ತುಂಬಾ ಹೆಚ್ಚು ರೇಟ್ಗಳು ಇದಿರುತ್ತೆ, ಇದು. ಆಮೇಲೆ ಈಗ ನಿಮ್ಗೆ ಏನು ಮರ್ಲಿನ್ ಮನ್ರೋದು ಸ್ಟಾಂಪ್ಸ್ ಬಹಳಷ್ಟು ರಿಲೀಸ್ ಮಾಡಿವೆ. ಅದ್ರದ್ದು ಒಂದು ಕಲೆಕ್ಟ್ ಮಾಡೋರು ಇದ್ದಾರೆ. ಆಮೇಲೆ ಟೈಟಾನಿಕ್ ಸ್ಟಾಂಪ್ಸ್ ಕಲೆಕ್ಟ್ ಮಾಡೋರು ಇದ್ದಾರೆ. ಅಂದ್ರೆ ನಿಮ್ಮನ್ನ ಸಂಪರ್ಕ ಮಾಡ್ಬಿಟ್ರೆ ಇಡೀ ಪ್ರಪಂಚದ ಇತಿಹಾಸ, ಸಂಸ್ಕೃತಿ ಎಲ್ಲವೂ ಪುಟವಾಗಿ ತೆರೆದುಕೊಳ್ಳುತ್ತೆ. ಈಗ ಶಿಪ್ಸ್, ಆ ಹಡಗುಗಳು ವಿಶ್ವದಲ್ಲಿ ಎಷ್ಟು ಬೇರೆ ಏನು ಯಾವ ದೇಶದ ಏನೇನಿದೆ, ಆಮೇಲೆ ವಿಮಾನಗಳು ಕಾರ್ಗೋ ಇದೆ ಹೇಗಿದೆ, ಅದ್ರ ಮೇಲೆ ಸ್ಟಾಂಪ್ಸ್ಗಳಿದೆ. ನಿಮ್ಮ ಸ್ಪೆಷಾಲಿಟಿ ಏನು? ನಮ್ದು ಸ್ಪೆಷಾಲಿಟಿ, ನಾವು ಸುಮಾರು ಒಂದು 10 ವರ್ಷದಿಂದ ಮಾಡ್ತಾ ಇರೋದು. ನಂದು ಸ್ಪೆಷಾಲಿಟಿ ಏನಂದ್ರೆ ಅಟ್ಲೀಸ್ಟ್ ಪೋಸ್ಟ್ ಬಾಕ್ಸ್ ಮೇಲೆ ನಾನು ಕಲೆಕ್ಟ್ ಮಾಡೋದು. ಪೋಸ್ಟ್ ಬಾಕ್ಸ್ ಸ್ಟಾಂಪ್ಸ್ ಅಲ್ಲೇನು ಬರುತ್ತೆ. ಅದ್ರದ್ದು ಚಿತ್ರಗಳು ಅದ್ರದ್ದು ಸ್ಟಾಂಪ್ಸ್ ಮೇಲೆ ಬಂದಿದೆ. ಇಲ್ಲಾಂದ್ರೆ ಅದೇ ನಾವು ಮಾತಾಡಿದ್ವಲ್ಲ ಕ್ಯಾನ್ಸಲೇಷನ್ಗಳು, ಅದನ್ನು ಪೋಸ್ಟ್ ಬಾಕ್ಸ್ ಅಲ್ಲಿ ಬಂದಿದೆ ಆ ಸಬ್ಜೆಕ್ಟ್ ಅಲ್ಲಿ. ಸೊ ನಾನು ಅದು ಕಲೆಕ್ಟ್ ಮಾಡೋದು. ಓಕೆ, ದಟ್ ಇಸ್ ಮೈ ಪ್ರೈಮರಿ ಕಲೆಕ್ಷನ್. ಈಗ ಅದ್ರ ಬಿಟ್ಟು ಇಲ್ಲ ಅಂದ್ರೆ ಎಲ್ವಿಸ್ ಪ್ರೆಸ್ಲೆ, ಅಮೆರಿಕನ್ ಸಿಂಗರ್, ಅದ್ರದ್ದು ನಾನು ಕಲೆಕ್ಟ್ ಮಾಡ್ತೇನೆ ವರ್ಲ್ಡ್ ವೈಡ್. ಸೊ ಈಗ ಇನ್ನೊಂದು ಏನಂದ್ರೆ ಸ್ಟಾಂಪ್ಸ್ ಅಲ್ಲಿ ಪ್ರೋಗ್ರಾಮ್ಸ್ ಇರುತ್ತೆ. ಪ್ರೋಗ್ರಾಮ್ಸ್ ಅಂದ್ರೆ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಯುರೋಪಲ್ಲಿ ಆಲ್ ಆರ್ ಮೆಜಾರಿಟಿ ಆಫ್ ದ ಕಂಟ್ರೀಸ್, ಲೈಕ್ ಲೆಟರ್ಸ್ ಸೇ ಅರೌಂಡ್ 30 ಕಂಟ್ರಿ ಇರ್ಬೋದು, 40 ಕಂಟ್ರಿ ಇರ್ಬೋದು, ಎಲ್ಲರೂ ಒಂದೇ ಥೀಮ್ನ ಇದೊಂದು ಸ್ಟ್ಯಾಂಪ್ ರಿಲೀಸ್ ಮಾಡ್ತಾರೆ. ಸೊ ದಟ್ ಕಮ್ಸ್ ಸೇಮ್ ಥೀಮ್. ಈಗ ಅದಕ್ಕೆ ಏನು ಕರೀತಾರೆ, ಯುರೋಪ ಅಂತ ಕರೀತಾರೆ, ಯುರೋಪ ಸ್ಟ್ಯಾಂಪ್ಸ್. ಸೊ ಈಗ ವೆದರ್ ಇಟ್ ಇಸ್ ಫ್ರಾನ್ಸ್ ಇರಲಿ, ಜರ್ಮನಿ ಇರಲಿ, ಮೊನಾಕೋ ಇರಲಿ, ಲಕ್ಸಂಬರ್ಗ್ ಇರಲಿ, ಯಾವುದಾದ್ರು ಚಿಕ್ಕ ಈಗಿರೋದು ಕಂಟ್ರಿಗಳನ್ನು ಯುರೋಪಲ್ಲಿ ಇದಿರೋದು ಆ ಥೀಮಲ್ಲಿ ಕಲೆಕ್ಟ್ ಮಾಡ್ತಾರೆ, ಇಶ್ಯೂ ಮಾಡ್ತಾರೆ, ಮತ್ತು ಅದನ್ನು ಕಲೆಕ್ಟ್ ಮಾಡ್ತಾರೆ. ಅದನ್ನು ನಾನು ಕಲೆಕ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ದಿಸ್ ಇಯರ್ 2026 ಯುರೋಪಾದ್ದು 70 years ಆಗಿರುತ್ತೆ. ಇಟ್ ಸ್ಟಾರ್ಟೆಡ್ ಇನ್ 1956 ಅಲ್ಲಿ. ಸೊ ಈಗ 2026 70 years ಆಗಿರೋದು ಒಂದು ಕಾಮನ್ ಸ್ಟ್ಯಾಂಪ್, ಡಿಸೈನ್ ಸ್ಟ್ಯಾಂಪ್ ಕಮಾಮರೇಟಿಂಗ್ 70 years ಆಫ್ ಯುರೋಪ ಅಂತ ಬಂದಿರುತ್ತೆ. ಸೊ ಅದಕ್ಕೆ ಸಪ್ರೇಟ್ ಆಗಿ ಇಶ್ಯೂ ಮಾಡ್ತಾರೆ. ಸೊ ಅದನ್ನು ಕಲೆಕ್ಟ್ ಮಾಡ್ತೀನಿ ನಾನು. ಅದಾಯ್ತಲ್ವಾ? ಸೊ ಯುರೋಪಲ್ಲಿ. ಹಾಗೆ ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾಸಲ್ಲಿ ಅಲ್ಲಿನೂ ಇನ್ನೊಂದು ಚಿಕ್ಕದಾಗಿ ಅವರು ಶುರು ಮಾಡಿದ್ದಾರೆ. UPA EP ಅಂತ ಕರೀತಾರೆ. ಓಕೆ, ಆಮೇಲೆ ಯುರೋಪಲ್ಲಿ ಅವ್ರೇನು ಮಾಡಿದ್ದಾರೆ, ಚಿಕ್ಕ ಕಂಟ್ರಿಗಳು, ಓಕೆ, ಅವರು ಒಂದು ಸಪ್ರೇಟ್ ಆಗಿ ಅವರು ಇದು ಮಾಡಿದ್ದಾರೆ, ಸ್ಟ್ಯಾಂಪ್ ಪ್ರೋಗ್ರಾಮ್ ಅದನ್ನು ಮಾಡಿದ್ದಾರೆ. ಸೆಪ್ಯಾಕ್ ಅಂತ ಕರೀತಾರೆ. ಓಕೆ, ಸ್ಮಾಲ್ ಯುರೋಪಿಯನ್ ಪೋಸ್ಟಲ್ ಅಡ್ಮಿನಿಸ್ಟ್ರೇಷನ್ ಕಮಿಟಿ ಅಂತ ಅನ್ಸುತ್ತೆ ಅದು, ಸೆಪ್ಯಾಕ್. ಸೊ ಅದರದ್ದು ಅವರು ಇದು ಮಾಡಿರ್ತಾರೆ, ಕಾಮನ್ ಥೀಮ್ ಆಗಿ ಮಾಡ್ತಾರೆ. ಅದು ಮ್ಯಾಕ್ಸಿಮಮ್ ಏನೊಂದು 10 ಅಥವಾ 11 ಕಂಟ್ರೀಸ್ ಅವರು ಸೇರಿ ಇದು ಮಾಡ್ತಾರೆ.
ಕೆಲವರು ಏನು ಮಾಡ್ತಾರೆ, ಮೆಡಿಟೇರಿಯನ್ ಕಂಟ್ರೀಸ್ ಇದೆಯಲ್ವಾ, ಸೊ ಅವರು ಅದ್ರದ್ದು ಯುರೋಪ್ ಮೆಡ್ ಅಂತ ಕರೀತಾರೆ. ನಾರ್ಡನ್ ಸಿಕ್ಕಾಪಟ್ಟೆ ಇದೆ. ಸ್ಟ್ಯಾಂಪ್ಸ್ ಅಲ್ಲೇ ಎಲ್ಲರೂ ಅನ್ಕೊಂತಾರೆ ಒಂದು ಚಿತ್ರ ಇದೆ, ಅದು ಪೇಪರ್ ಅಲ್ಲಿ ಇದೆ, ನಾವು ಅದು ಯೂಸ್ ಮಾಡ್ತೀವಂತ. ಅದಲ್ಲ, ಅದು ಕ್ರೀಡಾಕೂಟ ಆಗುತ್ತೆ. ಈಗ ಒಲಿಂಪಿಕ್ ಆರಂಭದಿಂದ ಈವರೆಗೆ ನಮ್ಮ ಒಬ್ಬ ಮಿತ್ರರ ಹತ್ರ ಇದೆ ಸ್ಟ್ಯಾಂಪು. ಒಲಿಂಪಿಕ್ ಕ್ರೀಡಾಕೂಟ ಯಾವ್ಯಾವ ದೇಶಗಳು ಯಾವ್ಯಾವ ಸ್ಟ್ಯಾಂಪ್ಗಳು ರಿಲೀಸ್ ಮಾಡಿವೆ, ಅದೆಲ್ಲ ಒಂದು ಸಂಗ್ರಹ ಅವರ ಹತ್ರ ಇದೆ. ಇದರಿಂದ ಇಷ್ಟೊಂದು ದೊಡ್ಡ ಕಥೆ ಇದೆ, ಇಷ್ಟೊಂದು ಇತಿಹಾಸ ಇದೆ, ನಮ್ಗೆ ಗೊತ್ತೇ ಇಲ್ಲ. ಈಗ ನೀವು ಸುಮ್ಮನೆ ಕಲೆಕ್ಟ್ ಮಾಡ್ತೀರಿ, ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ? ಇನ್ವೆಸ್ಟ್ಮೆಂಟ್ ಬಹಳ ಇದೆ ಸರ್. ಯಾಕೆಂತಂದ್ರೆ ನೀವು ಈಗ ಬಹುಶಃ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋದು ಇವತ್ತು? ಅಟ್ಲೀಸ್ಟ್ 1 or 2-3 lakhs ಮಾಡಿರ್ಬೋದು, ಆ ಥರ ಇದೆ. ಈಗ ಅದನ್ನು ರೀಸೇಲ್ ಮಾಡೋದು ಇರುತ್ತಾ? ಕೆಲವುದ್ರಲ್ಲಿ ರೀಸೇಲ್ ವ್ಯಾಲ್ಯೂ ಇರುತ್ತೆ, ಬಟ್ ಅದು ನಿಮ್ಮ ಕಂಡೀಷನ್ ಹೇಗೆ ಇಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಅದು ಯಾರು ತಗೊಳ್ತಾರೆ ಅದನ್ನ? ಎನಿಬಡಿ ವಾಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ದ ಸೇಮ್ ಇರ್ತಾರೆ, ತಗೊಳ್ಳೋರು ಇರ್ತಾರೆ. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾನು ಹೆಚ್ಚು ಕಮ್ಮಿ ನಾನೊಂದು 72ರಿಂದ ಅದ್ರಲ್ಲಿ ನಂದೇನು ಅಂದ್ರೆ ಮೊದಲು ಆರಂಭದೆಲ್ಲ 10-15-20 ವರ್ಷ ಬರೀ ಬಳಸಿದ್ದು ಸ್ಟ್ಯಾಂಪು ಸೀಲೆಗಳು. ನಮ್ಮ ತಂದೆ ಪೋಸ್ಟ್ ಮ್ಯಾನ್, ಹಳ್ಳಿ ಪೋಸ್ಟ್ ಮ್ಯಾನ್. ಅಲ್ಲಿ ಅವರು ಏನಾಗಿದೆ, ಈ ಮಿಸ್ ಸೆಂಟ್ ಅಂತ ಬರೋದು, ಎಲ್ಲೋ ಕಳ್ಸೋದು ಇನ್ನೆಲ್ಲೋ ಬರೋದು. ನಮ್ಮ ತಂದೆ ಅದೆಲ್ಲ ಅನ್ಡೆಲಿವರ್ ನಮ್ಮ ತಂದೆ ತಂದಲ್ಲ ಹಾಕೋರು. ಅದರಲ್ಲಿ ಸ್ಟ್ಯಾಂಪ್ಸು, ಆಮೇಲೆ ಇದು ಆಕ್ಚುಲಿ ನಾನು ಅವಾಗ ಮೈ ಮರ್ತೆ, ಸ್ಲೋಗನ್ಸ್ ಬರ್ತಿದ್ವು ಅವಾಗ. ಈಗ ಏನೋ ಸೌರ ವಿದ್ಯುತ್ ಬಳಸಿ, ಆಮೇಲೆ ಇನ್ನೇನೋ ಒಂದು ಬರುತ್ತೆ, ಏನೋ ಸ್ವಚ್ಛತೆ ಕಾಯ್ದುಕೊಳ್ಳಿ, ಈ ತರ ಏನೋ ಸ್ವಚ್ಛ ಭಾರತ ಆ ತರದೆಲ್ಲ ಸ್ಲೋಗನ್ಸ್ ಬರ್ತಾ ಇತ್ತು. ಅದು ನನ್ಗೆ ತಲೆ ಇರ್ಲಿಲ್ಲ, ಓಡ್ತಿರ್ಲಿಲ್ಲ. ಅದೆಲ್ಲ ಇಟ್ಕೊಂಡಿದ್ರು, ಅದದೇ ಒಂದು ಕಲೆಕ್ಷನ್ ಇರುತ್ತೆ ನನ್ಗೆ. ಆತರ ನಮ್ಮ ತಂದೆ ತಂದು ಕೊಡ್ತಾ ಇದೆಲ್ಲ ಒಂದೊಂದೇ ಕಲೆಕ್ಟ್ ಮಾಡೋದು. ಜೊತೆಗೆ ನನ್ನ ಹಾಬಿ ಏನು ಅಂತಂದ್ರೆ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ, ನನ್ನ ಮಿತ್ರ ಇದ್ದ ಆನಂದ್ ಅಂತ, ಅವ್ರದ ಅಣ್ಣ ಏರ್ಫೋರ್ಸ್ ಅಲ್ಲಿ ಇದ್ರು. ಆಗ 70-80ರ ದಶಕದಲ್ಲಿ ಯಾವ ಪರಿ ಇತ್ತು ಅಂತಂದ್ರೆ, ಎಲ್ಲಕ್ಕೂ ಅಂಚೆ ಚೀಟಿ ಕಮಮರೇಟಿವ್ ಬಳಸ್ತಿದ್ರು. ಡೆಫಿನೇಟಿವ್ಸ್ ಕೆಲವೊಮ್ಮೆ ಡೆಫಿನೇಟಿವ್ಸ್ ಡೈಲಿ ಬಳಸೋದು ಕಮಮರೇಟಿವ್ ತರನೇ ಇರುವ. ಅವರನ್ನ ಪ್ರತಿ ಸರಿ 6 ತಿಂಗಳಿಗೆ ವರ್ಷಕ್ಕೆ ಬಂದಾಗ ಒಂದು ಇಷ್ಟಿಷ್ಟು ಸ್ಟಾಂಪ್ ಅವ್ನು ತಂದು ಕೊಡೋರು. ಅವನು ಅದೆಲ್ಲ ಒಂದು ಕಡೆ ಒಂದು ಪುಸ್ತಕದಲ್ಲಿ ಇಟ್ಕೊಂಡ. ನಾನೊಮ್ಮೆ ನೋಡಿದಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಅದು. ನನಗೊಂದು 5 ಸ್ಟಾಂಪ್ ಕೊಟ್ಟ. ಅದ್ರ ಮೊದಲನೇದು 10 ರಿಯಾಲ್ಸ್ ಇರಾನ್ ಸ್ಟಾಂಪ್ ಒಂದು ಕೊಟ್ಟ. ಅಲ್ಲಿಂದ ಒಂದು 10 ಸ್ಟಾಂಪ್ ಏನೋ ಕೊಟ್ಟ ನನಗೆ. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ನಮ್ಮ ಅಲ್ಲಿ ತಾಲೂಕು ಆಫೀಸ್ ಇದೆ, ಆಗೆಲ್ಲ ಬೇಕಾದಷ್ಟು ಮೇಲ್ಗಳು ಬರ್ತಿದ್ವಲ್ಲ, ಅವರೆಲ್ಲ ಒಂದು ಕಡೆ ಹಿಂದ್ಗಡೆ ಬಿಸಾಕ್ಬಿಟ್ಟಿರ್ತಾರೆ. ಪ್ರತಿ ಶನಿವಾರ ಅಲ್ಲಿ ಹೋಗೋದು, ಒಂದೊಂದು ಶನಿವಾರ 2,000 ಸ್ಟಾಂಪ್, 2,000 ಆ ಥರ ನಾನೊಂದು ಹೆಚ್ಚು ಕಮ್ಮಿ 2-3 ತಿಂಗಳಲ್ಲೇ ಹೆಚ್ಚು ಕಮ್ಮಿ ಒಂದು 10-15 ಸ್ಟಾಂಪ್ಸ್ ಕಲೆಕ್ಟ್ ಮಾಡ್ಕೊಂಬಿಟ್ಟೆ. ಆಮೇಲೆ ಅದು ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವು ಹಾಗೆ ಇದು ಮಾಡೋಕ್ಕಲ್ಲ, ಅದು ನೀರಲ್ಲಿ ಇದು ಮಾಡಿ ಸೋಕ್ ಮಾಡ್ತಾರೆ, ಅಂದರೆ ಎಚ್ಚರಿಕೆಯಿಂದ ತೆಗಿಬೇಕು, ನೀರಲ್ಲಿ ನೆನೆಸಿಟ್ಬಿಟ್ಟು ತೆಗಿಬೇಕು. ಆಮೇಲೆ ಅದರಲ್ಲಿ ಕೆಲವು ಜೊತೆಗೆ ಇದು ಸೀಲ್ ಬಿದ್ದಿರುತ್ತೆ, ಮಾಮೂಲಿ ಸ್ಟೀಲ್ ಜೊತೆಗೆ ಬೇರೆ ಸ್ಟೀಲ್ ಇರುತ್ತೆ, ಅದನ್ನು ಕಾಯ್ಕೋಬೇಕು. ಹೀಗೆ ನಮ್ಗೆ ಅದು ನಾಲೆಜ್ ಇರಲಿಲ್ಲ ಹೇಗೆ ಕಲೆಕ್ಟ್ ಮಾಡೋದು ಅಂತ. ನಾನು ಆಮೇಲೆ ಒಂದ್ಸರಿ ಬೆಂಗಳೂರು ಬಂದ ನಂತರ ಇವರೆಲ್ಲರ ಸಂಪರ್ಕ ಸಿಕ್ಕಿದ್ಮೇಲೆ ಆವಾಗ ನಾನು ಬಳಸಿರೋ ಸ್ಟ್ಯಾಂಪ್ ಬಿಟ್ಬಿಟ್ಟು ಹೊಸ ಸ್ಟ್ಯಾಂಪು ರಿಲೀಸ್ ಆಗುತ್ತೆ, ಅದು ನಾನು ಸ್ಟಾರ್ಟ್ ಮಾಡಿಕೊಂಡೆ. ಈಗ ನೀವು ಇವತ್ತು ಸಿಕ್ಕಿದ್ರೆ ಈ ರೇಟಿಗೆ ಸಿಗುತ್ತೆ. 10 ವರ್ಷದ್ದು ಬೇಕು ನಿಮಗೆ ಅಂದರೆ ಅದು ಅಲ್ಲಿ ಕ್ಯಾಟ್ಲಾಗ್ ಅಂತ ಇರುತ್ತೆ, ನಮ್ಮಲ್ಲಿ ಒಂದು ಪುಸ್ತಕ ಇರುತ್ತೆ, ಆ ಪುಸ್ತಕದ ರೇಟ್ ತಕ್ಕಾಗ ನಿಮಗೆ ಸಿಗುತ್ತೆ. ರೇಟ್ ಜಾಸ್ತಿ ಇರುತ್ತೆ. ಹೌದು, ಹೇಳ್ದಲ್ಲ, ಈಗ ಆಗಲೇ ಹೇಳ್ತಾರಲ್ಲ, 10 ರೂಪಾಯಿ 48 ಇಸ್ವಿದು ಗಾಂಧೀಜಿದು. ಮಾಮೂಲಿ ಗಾಂಧೀಜಿ 4 ಕಲರ್ ಇದೆ, ಒಂದು ಪಿಂಕ್ದು ಒಂದಿದೆ, ಅದು ಜಾಸ್ತಿ ಇದೆ, 7,000-10,000 ಏನೋ ಸಿಗುತ್ತೆ, ಕೆಲವೊಮ್ಮೆ 15,000 ಹೋಗುತ್ತೆ. ಆದರೆ ಇದು ಏನು ರೆವೆನ್ಯೂ ಅಂತ ಹಾಕಿದ್ದು, ಅದು ಜಾಸ್ತಿ. ಸರ್ವಿಸ್ ಅಂತ 10 ರೂಪಾಯಿ ಸ್ಟಾಂಪ್, ಅದು ಸರ್ವಿಸ್, ಆ ಸರ್ವಿಸ್ ಅಂತ ಹಾಕ್ತಾರಲ್ಲ, ಅದು ಸಿಗಲ್ಲ. ನೀವು ಯಾವ್ದು ಹೇಳ್ತೀರಿ, ಒಂದು ಸ್ಟಾಂಪ್ 1 ಕೋಟಿ ರೂಪಾಯಿ ಬೆಲೆ ಬಾಳ್ತದೆ, ಯಾವ್ದು ಕತೆ? ಅದೇ ಪೆನಿ ಬ್ಲಾಕ್ ಇರುತ್ತೆ, ಇಲ್ಲ ಅಂದ್ರೆ ನಿಮ್ದು ಇನ್ವರ್ಟರ್ ರಾಣಿದು ಇನ್ವರ್ಟರ್ ಆಗಿತ್ತಲ್ಲ. ಇವಾಗ ಕಾಸ್ಟ್ಲಿ ಸ್ಟಾಂಪ್ ಅಂದ್ರೆ ಫ್ರೆಂಚ್ ಗಯಾನಾ ಸ್ಟಾಂಪ್ ಅಂತ ಇದೆ, ಒಂದು ರೆಡ್ ಕಲರ್ದು ಬ್ರಿಟಿಷ್ ಕಾಲನಿ ಸ್ಟಾಂಪ್. ಇದು ಹೈಯೆಸ್ಟ್ ವ್ಯಾಲ್ಯೂ ಸ್ಟಾಂಪ್ ಇನ್ ದ ವರ್ಲ್ಡ್ ಈಗ ಟುಡೇ, ಫ್ರೆಂಚ್ ಗಯಾನಾ. ಅದು ಒಂದ್ಸರಿ ಏನಾಗಿದೆ ಸರ್, ಇದು ಹಿಂದೆ ರಾಣಿ, ಈಗ ವಿಕ್ಟೋರಿಯಾ ರಾಣಿ ಬಿಡುಗಡೆ ಆದಾಗ ಅದು ಏನಾಗಿದೆ, ಮುಖ ಉಲ್ಟಾ ಆಗ್ಬಿಟ್ಟಿದೆ. ಅದೇನು ಆಗ್ಲೇ ಅಮೆರಿಕದ ಹೇಳಿದ್ವಲ್ಲ, ಆ ತರ ಇಂಡಿಯಾದ್ದು ಅದೇನಾಗಿದೆ, ಗೊತ್ತಾಗಿದ ತಕ್ಷಣ ಏನ್ ಮಾಡಿದ್ದಾರೆ, ಅದನ್ನ ಎಲ್ಲ ನಾಶಪಡಿಸ್ಬಿಟ್ಟಿದ್ದಾರೆ. ಅದು ಕೆಲವು ಯಾರ ಹತ್ರ ಉಳ್ಕೊಂಡಿದೆ, ಅದು ಈಗ ಕೋಟಿಗಳ ಲೆಕ್ಕ. ಅದಕ್ಕೂ ಬೆಲೆ ಇದೆ, ಕೋಟಿ ರೇರ್ ಕಲೆಕ್ಷನ್ ಕೋಟಿ. ಅದು ನಾವು ಸೀತಾ ಬತೀಜಾ ಮೇಡಮ್ ಅಂತ ಹೇಳಿದ್ವಲ್ಲ, ಅವ್ರದ್ದು ಇಂಥ ಸ್ಪೆಷಲ್. ಏನ್ ಹೇಳ್ತೀರಿ ನೀವು? ಸೀತಾ ಬತೀಜಾ ಅವರು ಸೀತಾ
ಡಾಕ್ಟರ್ ಸೀತಾ ಬತೀಜಾ ಅಂತೇಳಿ ಅವರು ಗೈನಕಾಲಜಿಸ್ಟು, ವಿಲ್ಸನ್ ಗಾರ್ಡನಲ್ಲಿ ಬತೀಜಾ ಹಾಸ್ಪಿಟಲ್ಸ್ ಅಂತ ಇತ್ತು. ಅವರು ಒರಿಜಿನಲಿ ಡಾಕ್ಟರ್ ಜೊತೆಗೆ ಈ ಹಾಬಿ ಅಂಚೆ ಚೀಟಿ ಕಲೆಕ್ಷನ್ ಮಾಡೋದು. ಅವರು ಇಡೀ ವಿಶ್ವದಲ್ಲೇ ಅತ್ಯಂತ ಅತಿ ದೊಡ್ಡ ಕಲೆಕ್ಟರ್ ಅವರು ಒಬ್ರು. ಅವ್ರ ಹತ್ರ ಇಂಟರ್ನ್ಯಾಷನಲ್ ಜ್ಯೂರಿ ಸತಿಗಾಗಿದ್ದಾರೆ. ಈ ಫಿಲಾಟಲಿ ಪ್ರದರ್ಶನದಲ್ಲಿ ಜ್ಯೂರಿ ಅಂತ ಇರ್ತಾರೆ, ತೀರ್ಪುಗಾರರಾಗಿದ್ದಾರೆ. ಇಂಟರ್ನ್ಯಾಷನಲ್ ಜ್ಯೂರಿ, ಈಸ್ ಇಂಟರ್ನ್ಯಾಷನಲ್ ಜ್ಯೂರಿ, ಶಿ ಈಸ್ ಇಂಟರ್ನ್ಯಾಷನಲ್ ಜ್ಯೂರಿ. ಅವ್ರ ಹತ್ರ ಕಲೆಕ್ಷನ್ಸ್ ಚೆನ್ನಾಗಿದೆಯಾ? ಅದ್ಭುತವಾಗಿದೆ. ಈಗ ನಾವು ಒಂದೊಂದು ಸ್ಟ್ಯಾಂಪ್ ಏನು ಈಗ ಬ್ರಿಟಿಷ್ ಇಂಡಿಯಾ ಒಂದೊಂದು ಸ್ಟ್ಯಾಂಪ್ 5,000, 2,000, 3,000 ಹೇಳ್ತೀವಿ. ಆ ತರ ಅವ್ರ ಹತ್ರ ಶೀಟ್ಗಳ ಗಟ್ಲೆ ಐತೆ. ಅಯ್ಯಯ್ಯಪ್ಪ. ಹೌದು, ಪೆನಿ ಬ್ಲಾಕ್ ಇರಲಿ, ಪೆನಿ ಬ್ಲಾಕ್ ಶೀಟ್ ಇದೆ, ಇಂಡಿಯಾದ ಫಸ್ಟ್ ಹಾಫ್ ಅನ್ ಅವರ್ ಇರಲಿ, ಅದೆಲ್ಲ ಇರುತ್ತೆ ಅವ್ರ ಹತ್ರ. ಕ್ರೇಜಿ ಹೇಳ್ಬೇಕಂದ್ರೆ ತುಮಕೂರು ರೋಡಲ್ಲಿ ಅವ್ರ ಒಂದು ಫಾರ್ಮ್ ಹೌಸ್ ಇತ್ತು. ಈ ಅಂಚೆ ಚೀಟಿಗಳನ್ನು ಕೊಂಡುಕೊಳ್ಳೋಕೋಸ್ಕರ ಅದನ್ನ ಮಾರಿದ್ದಾರೆ. ಅಂದ್ರೆ ಅವ್ರದ್ದು ಎಷ್ಟು ಮಾರಿದ್ದಾರೆ ಅಂತಂದ್ರೆ ಅದ್ರದ್ದು ಎಷ್ಟೊಂದು ಅವರಲ್ಲಿ ಇದು ಇತ್ತು ಅಂತ. ಅಂದ್ರೆ ಈಗ ನಾವು ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಸ್ಟ್ಯಾಂಪ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಈಗಲೂ ಮಾಡ್ತಾರೆ. ಅಂದ್ರೆ ಈಗ ಒಂದು 10-15 ವರ್ಷ ಯಾವ ತರ ಪ್ರತೀತಿ ಇತ್ತು ನಮ್ಮಲ್ಲಿ ಅಂತಂದ್ರೆ ಏನು ಪೇಪರ್ ಮನಿ ಸ್ಟ್ಯಾಂಪ್ಸ್ ಅಂತ. ಆದ್ರೆ ಇತ್ತೀಚೆಗೆ ಬರ್ತಾ ಅದು ಹಾಬಿ ಈಗಿನ ನವಪೀಳಿಗೆ ಏನು ಹುಡುಗರು ಬರ್ತಿದ್ದಾರೆ ಅವರಲ್ಲಿ ಯುವಜನರಲ್ಲಿ ಅದು ಕಡಿಮೆ ಆಗ್ತಾ ಇದೆ. ನಾವು ಅದನ್ನ ಬೆಳೆಸೋ ದೃಷ್ಟಿಯಿಂದ ಪ್ರಯತ್ನ ಮಾಡ್ತಿದ್ವಿ. ನಮ್ಮ ಪ್ರಯತ್ನ ಇನ್ನೂ ನಿಧಾನವಾಗಿ, ಬಟ್ ಹಳಬರಲ್ಲಿ ನಾವೇನಿದೆ ಅದು ಇನ್ನಷ್ಟು ಹೆಚ್ಚಾಗ್ತಾ ಇದೆ. ತುಂಬಾ ಕಾಸ್ಟ್ಲಿ ಅಲ್ವಾ ಇದು? ಆರಂಭದ ಕಲೆಕ್ಟ್ ಮಾಡ್ಲಿಕ್ಕೆ ಏನು ಕಾಸ್ಟ್ ಆಗಲ್ಲ, ತುಂಬಾ ಜಾಸ್ತಿ ಆಗಲ್ಲ. ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೋಬಹುದು. ಹೈ ಡೆನಾಮಿನೇಷನ್, ಹೈ ವ್ಯಾಲ್ಯೂ ತಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಷ್ಟೇ. ಈಗ ನಾಣ್ಯಗಳಲ್ಲೂ ಅಷ್ಟೇನೆ. ಆರಂಭದಲ್ಲಿ ಈಗ ನೀವು ತಗೊಳ್ಳೋದು ನಿಧಾನ ಕಲೆಕ್ಟ್ ಮಾಡ್ಕೊಂಡ್ರೆ ಒಂದೊಂದು ಸರಿ. ಈಗ ನೀವು ಯಾವ್ದೊಂದು ಇದು ಇಟ್ಕೋಬೇಕು ಥೀಮ್. ನಾನು ಏನೋ ಯಾವ್ದೊಂದು ಹುಲಿ, ಈಗ ನಮ್ಮಲ್ಲಿ ಒಬ್ರು ಟೈಗರ್ ಡಾಕ್ಟರ್ ಕಿಶನ್ ಅಂತಿದ್ದಾರೆ, ಅವ್ರು ವರ್ಲ್ಡ್ ವೈಡ್ ಟೈಗರ್ ಸ್ಟ್ಯಾಂಪ್ ಎಲ್ಲಿ ರಿಲೀಸ್ ಮಾಡಿದ್ರೆ ಅವ್ರ ಹತ್ರ ಇದೆ ಟೈಗರ್ ಸ್ಟ್ಯಾಂಪ್. ನಿಧಾನವಾಗಿ ಶುರು ಮಾಡ್ಬೇಕು. ಇನ್ನೊಬ್ರು ಆನೆ ಶಂಕರ್ ಅಂತಿದ್ದಾರೆ, ಆನೆ ಸ್ಟ್ಯಾಂಪ್ ಎಲ್ಲೆಲ್ಲಿ ಇದೆಯೋ ಆನೆದೆಲ್ಲ ಅವ್ರ ಹತ್ರ ಇದೆ. ನಿಮ್ಮ ಸ್ಪೆಷಾಲಿಟಿ ಏನು? ನಮ್ದು ಕರ್ನಾಟಕ ಥೀಮ್ ಇದೆ. ಅಂದ್ರೆ ಕರ್ನಾಟಕದ ಬಗ್ಗೆ ಬಿಡುಗಡೆಯಾದ ಅಂಚೆ ಚೀಟಿಗಳು ಎಲ್ಲಾ ರೀತಿಯ. ಹೌದು, ಕರ್ನಾಟಕದ ಮೇಲೆ ಬಿಡುಗಡೆಯಾದ ಅಂಚೆ ಚೀಟಿಗಳು. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ? ನಾನು 5ನೇ ಕ್ಲಾಸಿಂದ ಮಾಡ್ತಾ ಇರೋದು. ಅಯ್ಯೋ ದೇವ್ರೆ. 5ನೇ ಕ್ಲಾಸಲ್ಲಿ ಒಂದು ಪಾಠ ಇತ್ತು ನಮ್ಗೆ, ಅಂಚೆ ಚೀಟಿ ಸಂಗ್ರಹ ಅಂತ. ಅದೊಂದು ಇನ್ಸ್ಪಿರೇಷನ್ ನನಗೆ. ಅವಾಗಿಂದ ಶುರು ಮಾಡಿ ಇವಾಗ ಇಲ್ಲಿವರೆಗೂ ಮಾಡ್ತಾ ಇರ್ತೇನೆ. ಎಷ್ಟಿರ್ಬೋದು ನಿಮ್ಮ ಹತ್ರ ಅಂದಾಜು? ಕೌಂಟ್ಲೆಸ್. ನಾನು ವಿಶೇಷವಾಗಿ ಈ ರಾಜ್ಯೋತ್ಸವ ಸಮಾರಂಭಗಳಲ್ಲಿ, ಸಾಹಿತ್ಯ ಸಮ್ಮೇಳನಗಳಲ್ಲಿ ಪ್ರದರ್ಶನ ಮಾಡ್ತೀನಿ ರೀ ಯಾವಾಗಲೂ. ಕಲೆಕ್ಟ್ ಮಾಡ್ತೀರಾ? ಇದು ಕಲೆಕ್ಷನ್ ಒಂದು, ಅದನ್ನ ಹೆಂಗೆ ಪ್ರಿಸರ್ವ್ ಮಾಡೋದು ಸರ್? ಅದಕ್ಕೆ ಒಂದು 10 ವಿಧಾನಗಳಿದೆ. ಒಂದು ಮಾಮೂಲಿ ಎಲ್ಲರೂ ಮಾಡೋದು ಆಲ್ಬಮ್ ಅಂತ ಇರುತ್ತೆ. ಆಲ್ಬಮಲ್ಲಿ ನಿಮಗೆ ಬಿಡಿಯಾಗಿ ಸ್ಟ್ಯಾಂಪ್ಗಳನ್ನ ಇಡುವಂಥದ್ದು ವಿಧಾನ ಇರುತ್ತೆ. ಅದರಲ್ಲೂ ಕೂಡ ಆ ಆಲ್ಬಮ್ಮು ಏನಂದ್ರೆ ಆಸಿಡ್ ಫ್ರೀ ಅಂತ ಇರುತ್ತೆ. ಈಗ ನೀವು ಇಟ್ಟರೆ ಅದು ಏನು ಸ್ಟ್ಯಾಂಪ್ ಕೆಡಬಾರ್ದು. ಆ ಥರದ ಜರ್ಮನ್ ಟೆಕ್ನಾಲಜಿಯಲ್ಲಿ ಬಳಸೋ, ಅದು ಜರ್ಮನ್ ವಿಶೇಷ. ಅದು ಆಲ್ಬಮ್ಗಳು ಸಿಗುತ್ತೆ, ಶೀಟ್ ಸಿಗುತ್ತೆ. ನೀವು ಒಂದು ಸ್ಟ್ಯಾಂಪ್ನ ನೇರವಾಗಿ ಇಡ್ಬೋದು, ಆದರೆ ಎಕ್ಸಿಬಿಟ್ ಅಂತ ಮಾಡ್ತೀವಲ್ಲ, ಅವನಿಗೆ ಬರೀ ಸ್ಟ್ಯಾಂಪ್ ಅಂಟ್ಸಕ್ಕಾಗಲ್ಲ, ಅದಕ್ಕೆ ಶೀಟ್ ಅಂತ ಇರುತ್ತೆ. ಆ ಒಂದು ಶೀಟಲ್ಲಿ ಅಷ್ಟು ಕತ್ತರಿಸ್ಕೊಂಡು ಅದ್ರ ಒಳಗಡೆ ಇಟ್ಟು ಅದನ್ನ ಮೇಲೆ ಅಂಟಿಸ್ತೀವಿ, ಸ್ಟ್ಯಾಂಪ್ ಡ್ಯಾಮೇಜ್ ಆಗಬಾರ್ದು ಅಂತ. ಮೊದಲು ಸ್ಟ್ಯಾಂಪು ಅಂಟಿಸೋರು, ಆಮೇಲೆ ಏನಾಯ್ತು, ಒಂದ್ಸರಿ ನೀವು ಸ್ಟ್ಯಾಂಪ್ ಹಚ್ಬಿಟ್ಟು ತೆಗೆದ್ರೆ ಅದು ವ್ಯಾಲ್ಯೂ ಕಡಿಮೆ ಆಗ್ಬಿಡುತ್ತೆ. ಹಾಗಾಗಿ ಏನ್ ಮಾಡ್ತೀವಿ ನಾವು, ಒಂದು ಶೀಟ್ಸ್ ಅಂತ ಜರ್ಮನ್ ಇದು ಬರುತ್ತೆ, ಜರ್ಮನಿ ಶೀಟ್ಸ್ ಬರುತ್ತೆ. ಇದು ಅವ್ರ ಏನ್ ಮಾಡ್ತೀವಿ, ನಾವು ಎಷ್ಟು ಬೇಕೋ ಅಷ್ಟು ಕತ್ತರಿಸಿ ಆ ಸ್ಟ್ಯಾಂಪ್ ಸೈಜ್ ತಕ್ಕಾಗೆ ಅದಕ್ಕೆ ನಾವು ಸ್ಟ್ಯಾಂಪ್ ಮೌಂಟ್ ಅಂತೀವಿ. ಮೌಂಟ್ ಮಾಡೋದು ಅದನ್ನ ನಾವೇ ಬ್ಯಾಕ್ ಇನ್ನೊಂದು ಡ್ಯೂಯಲ್ ಟೇಪ್ ಇರುತ್ತಲ್ಲ, ಆ ಥರ ಅಂಟಿಸಿರ್ತೀವಿ. ಸೊ ಅವಾಗ ಆ ಶೀಟ್ಗೆ ಇದಾಗುತ್ತೋ, ಡ್ಯಾಮೇಜ್ಗೆ ಸ್ಟ್ಯಾಂಪ್ಗೆ ಏನಾಗೋದಿಲ್ಲ. ಸೊ ಆ ಥರ ನಾವು ಮಾಡ್ಕೋತೀವಿ. ಒಂದು ಮಾಮೂಲಿ ಆಲ್ಬಮ್ ಮಾಡ್ತೀವಿ. ಒಂದು ಆಲ್ಬಮ್ ಇರುತ್ತೆ. ಆಲ್ಬಮ್ ಜೊತೆ ಅದೇ ನಾವು ಇನ್ನೊಂದು BOPP ಕವರ್ಸ್ ಅಂತ ಪ್ಲಾಸ್ಟಿಕ್ ಕವರ್ಸ್ ಸಿಗುತ್ತೆ. ಸೊ ನಾವು ಅದ್ರ ಒಳಗಡೆ ಹಾಕ್ತಿವಿ, ಆಮೇಲೆ ಅದ್ರ ಅಂಟಿಸ್ತೀವಿ ಎಕ್ಸಿಬಿಟ್ ಅಲ್ಲಿ. ಇಲ್ಲಾಂದ್ರೆ ಆಲ್ಬಮ್ ಅದು ತೈವಾನ್ ಮೇಕೋ, ಇಲ್ಲಾಂದ್ರೆ ಜರ್ಮನ್ ಮೇಕೋ, ಎಲ್ಲ ಎರಡು ಸಿಕ್ಕತ್ತೆ. ನಾವು ಅದ್ರ ಒಳಗಡೆ ಹಾಕ್ತಿವಿ. ಸೊ ಅದ್ರಿಂದ ಸ್ಟ್ಯಾಂಪು ಸೇಫ್. ಆ ಥರನೂ ಕಲೆಕ್ಟ್ ಮಾಡ್ತೀವಿ. ಈಗ ತುಂಬಾ ಹಳೆಯ ಪುರಾತನವಾದ ಸ್ಟ್ಯಾಂಪ್ಗಳು ಆ ಕ್ವಾಲಿಟಿ ಆಗಿರುತ್ತಾ? ಹಾಗೆ ಇರುತ್ತೆ, ಬಟ್ ಅದನ್ನ ನಾವು ಕಾಯ್ಕೋಬೇಕಾಗುತ್ತೆ. ಅಲ್ಲ, ಅದು ಕ್ವಾಲಿಟಿ ನೀವು ಹೇಗೆ ಇಟ್ಟಿರ್ತೀವೋ ಹಾಗೆ ಇರುತ್ತೆ ಅದು. ಆಮೇಲೆ ಒಂದೇನು ಅಂತಂದ್ರೆ, ಆಗಾಗ ಆಲ್ಬಮ್ ತೆಗೆದು ಇನ್ ಕೇಸ್ ಕೆಲವೊಮ್ಮೆ ಹುಳುಗಳು ಅವು ಇವು ಸೇರ್ಕೊಂಡು ಇನ್ನೇನು ಆಗ್ತಾ ಇರುತ್ತೆ, ಫಂಗಸ್ ಬರುತ್ತೆ, ಅದನ್ನ ಕ್ಲೀನ್ ಮಾಡ್ಕೋತಾ ಇರ್ಬೇಕಾಗುತ್ತೆ. ಅದೇನಾಗುತ್ತೆ ಅಂದ್ರೆ, ಈಗ ಇಟ್ ಡಿಪೆಂಡ್ಸ್ ಆನ್ ದ ಎನ್ವಿರಾನ್ಮೆಂಟ್. ಹ್ಯೂಮಿಡಿಟಿ ಎಲ್ಲಾದರೂ ಜಾಸ್ತಿ ಇದ್ದರೆ ದೆನ್ ಆವಾಗ ನಿಮ್ಮದು ಪೇಪರ್ದು ಇದು ಸ್ಟ್ಯಾಂಪ್ ಇದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗೋದು ಜಾಸ್ತಿ ಇರುತ್ತೆ. ಓಕೆ, ಸೊ ಅದಕ್ಕೆ ಯಾವಾಗ ಆಗಿದ್ರು ತೆಗೆದುಬಿಟ್ಟು ಸ್ವಲ್ಪ ಏರ್ ಹಾಕಿಬಿಟ್ಟು, ಜಸ್ಟ್ ನೋಡಿಬಿಟ್ಟು ಸ್ವಲ್ಪ ಏರ್ ಫ್ಲೋ ಆಗಲಿ ಅಂತ ಹೇಳಿ ನೀವು ಅದನ್ನು ಮಾಡಬೇಕಾಗುತ್ತೆ. ತಂಪು ಪ್ರದೇಶದಲ್ಲಿ, ಆಮೇಲೆ ಹೆಚ್ಚು ಧೂಳು ಇರುವಂಥ ಪ್ರದೇಶದಲ್ಲಿ ಇಡಬಾರ್ದು.
ಅದು ಭಾಳ ಎಚ್ಚರಿಕೆಯಲ್ಲಿ ಇಡಬೇಕು. ಸ್ವಲ್ಪ ಹವೆ, ಶುಷ್ಕ ಹವೆ ಅಂತಿರುತ್ತೆ. ಆಮೇಲೆ ನೀವು ಅವ್ರು ಹೇಳಿದಾಗ ಆಗಾಗ ತೆಗೆದು ಅದ್ರ ಇಟ್ಟಾಗ ಏನಾಗುತ್ತೆ, ಸಣ್ಣ ಸಣ್ಣ ಕ್ರಿಮಿಕೀಟಗಳು ಸೇರ್ಕೊಂಡಿರ್ತವೆ. ಇವಾಗೆಲ್ಲ ಸಿಲಿಕಾ ಬ್ಯಾಗ್ ಗಳನ್ನ ಇಡ್ತಾ ಇದ್ದಾರೆ, ಅಂದ್ರೆ ಮಾಯಿಶ್ಚರ್ ಅಬ್ಸರ್ವ್ ಮಾಡಕ್ಕೆ. ಅದು ಬಂದಿದೆ ಈಗ. ಆಮೇಲೆ ನಾವೇನ್ ಮಾಡ್ತೀವಿ, ಎಕ್ಸಿಬಿಟ್ ಅಂತ ಮಾಡಿದ್ಮೇಲೆ ಅದಕ್ಕೊಂದು ಹೊದಿಕೆಯಾಗಿ ಇನ್ನೊಂದು ಕವರ್ ಹಾಕಿರ್ತೀವಿ. ಸೊ ಅವಾಗ ಅದು ಕ್ವಾಲಿಟಿ ಅವಾಗ ನೇರವಾಗಿ ನಾವು ಎಕ್ಸಿಬಿಟ್ ಡೈರೆಕ್ಟ್ ಆಗಿ ಎಕ್ಸಿಬಿಷನ್ಗಳು ಹೇಗೆ ಮಾಡ್ಬೋದು? ಅಂಚೆ ಇಲಾಖೆಯವರು ಪ್ರತಿ 2 ವರ್ಷಕ್ಕೊಮ್ಮೆ, ಪ್ರತಿ 4 ವರ್ಷಕ್ಕೊಮ್ಮೆ ಜಿಲ್ಲಾವಾರು, ರಾಜ್ಯವಾರು, ನ್ಯಾಷನಲ್ ವೈಸ್ ಅಂಚೆ ಚೀಟಿಗಳ ಪ್ರದರ್ಶನವನ್ನು ಏರ್ಪಡಿಸ್ತಾರೆ. ಅಂಚೆ ಇಲಾಖೆಯವರೇ ಮಾಡ್ತಾರೆ. ಆಮೇಲೆ ಇಂಥ ನಿಮ್ಮಂತವ್ರು ಹೋಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ಕೊಡ್ತಾರೆ. ನಮ್ದು ಸಂಗ್ರಾಹಕರದ್ದು ಸಂಘನೂ ಇದೆ. ಈಗ ಕರ್ನಾಟಕ ಫಿಲಾಟ್ಲಿಕ್ ಸೊಸೈಟಿ KPS ಅಂತಿದೆ. ಆಮೇಲೆ ಫಿಲಾಟ್ಲಿಕ್ ಕಾಂಗ್ರೆಸ್ ಆಫ್ ಇಂಡಿಯಾ PCI ಅಂತಿದೆ. PCI ಅಂದರೆ ರಾಷ್ಟ್ರ ಮಟ್ಟದ್ದು. ನಾವೆಲ್ಲ ಅಫಿಲಿಯೇಟ್ ಆಗಿರ್ತೀವಿ ನಮ್ಮ ಸಂಸ್ಥೆ. ಆ ಸಂಸ್ಥೆಗೆ ನಾವು ಮೆಂಬರ್ ಆಗಿರ್ತೀವಿ. ಪ್ರತಿ GPOದಲ್ಲಿ ಪ್ರತಿ ಭಾನುವಾರ, ಮೊದಲ ಭಾನುವಾರ ನಮ್ಮ ಮೀಟಿಂಗ್ ಇರುತ್ತೆ. ಮೀಟಿಂಗಲ್ಲಿ ಆಯಾ ಅದಕ್ಕೆ ಸಂಬಂಧಪಟ್ಟಂಗೆ ಏನಾರು ಆಗೋ ಹೋಗೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಆವಾಗ ಹೇಗೆ ಅಲ್ಲಿ ಗೈಡೆನ್ಸ್ ಮಾಡ್ತಾರೆ, ಹೇಗೆ ಸ್ಟ್ಯಾಂಪ್ ಕಲೆಕ್ಟ್ ಮಾಡೋದು, ಹೇಗೆ ಪ್ರಿಸರ್ವ್ ಮಾಡ್ಕೊಳ್ಳೋದು, ಬೇರೆ ಬೇರೆ ವಿವರಗಳೆಲ್ಲ ಹಿರಿಯರು ಹಂಚ್ಕೋತಾರೆ. ನಾ ಹೇಳ್ದಲ್ಲ ಆಗಲೇ. ಆ ತಿಂಗಳಲ್ಲಿ ವಿಶೇಷವಾಗಿರೋದು ಬಂದು ಅವತ್ತಿನ ಮೀಟಿಂಗ್ ದಿನ ಭಾನುವಾರ ಆಗಿರುತ್ತೆ. ಭಾನುವಾರ ಮೀಟಿಂಗ್ ದಿನ ಅಲ್ಲಿ ಪೋಸ್ಟ್ ಆಫೀಸ್ ತೆಗೆದಿರುತ್ತೆ ನಮಗೋಸ್ಕರ. ಹೌದಾ? ಎಕ್ಸ್ಕ್ಲೂಸಿವ್ ನಮಗೆ ಸ್ಟ್ಯಾಂಪ್ ಮಾರಾಟ ಸೆಕ್ಷನ್ ಇದು ಸೆಂಟ್ರಲ್ ಓಪನ್ ಇರುತ್ತೆ. ನಮ್ಗೆ ಏನ್ ಬೇಕೋ ಅದನ್ನ ನಾವು ಅವತ್ತು ಕಲೆಕ್ಟ್ ಮಾಡಿ ತಗೋಬಹುದು. ಆ ಥರ ನಮಗೋಸ್ಕರ ಪ್ರಪಂಚದಲ್ಲಿ ಅಂಚೆ ಚೀಟಿ ಬಗ್ಗೆ ಏನಾದರೂ ಇವೆಂಟ್ಗಳು ನಡೀತಾ ಇದ್ರೆ ಅವಾಗ ನಮ್ಗೆ ಗೊತ್ತಾಗುತ್ತೆ. ಪ್ರದರ್ಶನಗಳು ಈ ಇಂಟರ್ನ್ಯಾಷನಲ್ ಲೆವೆಲ್ ಪ್ರದರ್ಶನಗಳು ಇದ್ದಾಗ ಗೊತ್ತಾಗುತ್ತೆ, ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಆಮೇಲೆ ನಾವು ಸಂಘದವರು ಕೂಡ ವರ್ಷಕ್ಕೊಂದ್ಸರಿ ಎಕ್ಸಿಬಿಷನ್ ಮಾಡ್ತೀವಿ. ಆಮೇಲೆ ವರ್ಕ್ಶಾಪ್ ಮಾಡ್ತೀವಿ, ಕಾರ್ಯಾಗಾರಗಳು ಮಾಡ್ತೀವಿ. ಈ ಕಿರಿಯರಿಗೆ ಆಮೇಲೆ ಶಾಲೆಗಳಲ್ಲಿ ಹೋಗ್ಬಿಟ್ಟು ನಾವು ಕೂಡ ನಮ್ಮ ಬಹಳಷ್ಟು ಕೆಲವರು, ನಾನು ಆಗ್ಲೇ ಹೇಳಿದ್ನಲ್ಲ, ಈಗ ಇವರು ಕೂಡ ಬಹಳಷ್ಟು ಶಾಲೆಗಳಿಗೆ ಹೋಗ್ತಿದ್ದಾರೆ. ಇನ್ನೊಬ್ರು MR ಪ್ರಭಾಕರ್ ಅಂತ, ಅವ್ರು 3000 ಅವರು ಒಬ್ಬರೇ ಏಕ ವ್ಯಕ್ತಿ ಪ್ರದರ್ಶನ 3000 ಪ್ರದರ್ಶನ ಮಾಡಿದ್ದಾರೆ. ಅವರು ಎಲ್ಲಾ ಶಾಲೆಗಳಿಗೆ ಹೋಗ್ತಾರೆ. ಅಪ್ಪ ಮಗ ಸೇರಿ ಸೈಕಲ್ ಅಲ್ಲಿ ಇಡೀ ದೇಶವನ್ನು ಸುತ್ತಾಡಿದ್ದಾರೆ. ಸ್ಟಾಂಪ್ ಇಟ್ಕೊಂಡು ನಮ್ಮ ಜೊತೆಲೇ ಇದ್ದಾರೆ. ಕರ್ನಾಟಕದವ್ರು ನಮ್ಮ ಜೊತೆಲೇ ಇದ್ದಾರೆ. HAL ಎಂಪ್ಲಾಯ್ ಆಗಿದ್ದು. ಆಮೇಲೆ ಶಿಡ್ಲಘಟ್ಟ ತಾಲೂಕು ಮೇಲೂರಿನವರು ನಮ್ಗೆಲ್ಲ ಅವರೇ ಇನ್ಸ್ಪಿರೇಷನ್. ನಮ್ಗೆ ಅವರೇ ಈ ತರ ಭಾರತದ ಸಂಚಾರ ಅಪ್ಪ ಮಗ ಸೇರ್ಬಿಟ್ಟು ಅಂಚೆ ಚೀಟಿ ಪ್ರದರ್ಶನ ಮಾಡ್ತಾನೆ ಸೈಕಲ್. ಆ ತರ ಪ್ರದರ್ಶನ ಮಾಡೋ ನಮ್ಮಲ್ಲಿ ಸುಮಾರು ಜನ ಇದ್ದಾರೆ. ಆಮೇಲೆ ಸ್ವಯಂ ಪ್ರೇರಿತರಾಗಿ ಎಲ್ಲೋ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ. ಅವರೇ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಮಾಡೋದು ಇದ್ರ ಬಗ್ಗೆ. ಯಾಕೆ ಅಂತಂದರೆ, ಒಬ್ಬ ವಿದ್ಯಾರ್ಥಿ ನೀವೇನು ಕಲಿಕೆಯಲ್ಲಿ ಶಿಕ್ಷಣ ಏನಿದೆ ಇಂಥವು ಆದಾಗ ಅವರ ವ್ಯಕ್ತಿತ್ವ ವಿಕಸನ ಆಗುತ್ತೆ. ಆ ದೇಶದ ಬೇರೆ ದೇಶಗಳು ವಿಶೇಷ ಗೊತ್ತಾಗುತ್ತೆ, ಅವ್ರಿಗೆ ಪರಂಪರೆ ಗೊತ್ತಾಗುತ್ತೆ. ಗೊತ್ತಾಗದಾಗ ಅವ್ರ ನಾಲೆಜ್ ಜ್ಞಾನ ಹೆಚ್ಚಾಗುತ್ತೆ.